ಪ್ರೀತಿಯುಳ್ಳ ಪರಲೋಕದ ತಂದೆ, ಒಂದು ಬೆಳಗಿನ ಜಾವದಲ್ಲಿ ನಿನ್ನ ಒಂದು ಸನ್ನಿಧಾನಕ್ಕೆ ಬರಲು, ನಿನ್ನ ಒಂದು ವಾಕ್ಯಗಳನ್ನು ಧ್ಯಾನ ಮಾಡಲು ಕೊಟ್ಟ ಕೃಪೆಗಾಗಿ ಸ್ತೋತ್ರ ತಂದೆ. ಈ ಒಂದು ಸಮಯ ನಮ್ಗೆ ಆಶ್ರಯಿಸಿಕೊಡು. ನಿಮ್ಮ ಒಂದು ಸೇವಕರ ಒಂದು ಲೈಫಿಂದ ಒಂದು ವಿಷಯಗಳು ಕಲ್ತ್ಕೊಳ್ಳಲು, ಅದನ್ನು ನಮ್ಮ ಒಂದು ಜೀವಿತದಲ್ಲಿ ನಾವು ಫಾಲೋ ಮಾಡುವಂತೆ ನೀನು ನಮಗೆ ಕಳಿಸಿಕೊಡ್ತಂತೆ. ಒಂದು ಸಮಯ ಆಶ್ರಯಿಸಿಕೊಡು. ಯೇಸು ಕ್ರಿಸ್ತನ ನಾಮದಲ್ಲಿ ಕೇಳ್ತೇನೆ ಪ್ರೀತಿಯುಳ್ಳ ತಂದೆ. ಸೊ ಈ ಒಂದು ದಿನದಲ್ಲಿ ನಾವು ಜಾನ್ ಡಿ ಬ್ರಿಟೋ ಅನ್ನೋ ಒಬ್ರು ದೇವ ಮನುಷ್ಯರ ಬಗ್ಗೆ ನಾವು ಕೆಲವತ್ತು ನೋಡೋಣ. ಇವರು ಬಂದು ಪೋರ್ಚುಗೀಸ್ ಒಂದು ದೇಶದಲ್ಲಿ ಹುಟ್ಟಿದ್ದು. ಮಾರ್ಚ್ 1, 1647 ವರ್ಷದಲ್ಲಿ ಇವರು ಹುಟ್ಟಿದ್ದಾಗಿದ್ರು. ಲಿಸ್ಬನ್ ಅನ್ನೋ ಒಂದು ಊರಲ್ಲಿ. ಇವರ ಒಂದು ತಂದೆ ತಾಯಿ ಬಂದು ಒಂದು ಒಳ್ಳೆ ಒಂದು ಶ್ರೀಮಂತರಾಗಿ ಒಂದು ಒಳ್ಳೆ ಕುಟುಂಬಕ್ಕೆ ಸೇರಿದವರು. ಇವ್ರ ತಂದೆ ಗವರ್ನರ್ ಆಗಿದ್ರು. ಬ್ರೆಜಿಲ್ ದೇಶದಲ್ಲಿ ಗವರ್ನರ್ ಆಗಿದ್ರು. ಆದ್ರೆ ಇವರಿಗೆ ಬಂದು ಚಿಕ್ಕ ವಯಸ್ಸಿನಲ್ಲಿ ಇವರಿಗೆ ಬಂದು ದೊಡ್ಡ ಇನ್ಸ್ಪಿರೇಷನ್ ಬಂದು ಸೆಂಟ್ ಫ್ರಾನ್ಸಿಸ್ ಝೇವಿಯರ್. ಸೆಂಟ್ ಫ್ರಾನ್ಸಿಸ್ ಝೇವಿಯರ್ ಇಂಡಿಯಾ ಒಂದು ಪ್ರದೇಶದಲ್ಲಿ ಸೇವೆಗಳು ಮಾಡ್ತಾ ಇದ್ರು. ಅವರ ಒಂದು ಬಡ ಮಕ್ಕಳಿಗೆ ಬಂದು ಸೇವೆ ಮಾಡಿದ ನಮ್ಗೆ ಗೊತ್ತು. ಅವರು ಬಂದು ಅವರ ಒಂದು ಶರೀರವನ್ನು ಇನ್ನ ಒಂದು ಗೋವಾ ಚರ್ಚ್ ಅಲ್ಲಿ ಇಟ್ಟಿರ್ತಾರೆ. ಸೊ ಅವರು ಒಂದು ಜೆಸ್ಯೂಟ್ ಮಿಷನರಿ ಅಂತ ಹೇಳ್ತಾರೆ. ಕ್ಯಾಥಲಿಕ್ಸ್ ಅಲ್ಲಿ ಒಂದು ವಿಂಗ್ ಜೆಸ್ಯೂಟ್ಸ್ ಅಂತ ಒಬ್ರು ಇರ್ತಾರೆ. ಆ ಒಂದು ವಿಂಗ್ ಅಲ್ಲಿ ಅವ್ರು ಬಂದು ಏನ್ ಮಾಡ್ತಾರೆ, ಸೇವೆ ಮಾಡ್ತಾ ಇದ್ರು. ಆ ಒಂದು ಸೇವೆ ಬಂದು ತುಂಬಾ ಇವರಿಗೆ ಇಷ್ಟವಾಯ್ತು, ಸೆಂಟ್ ಫ್ರಾನ್ಸಿಸ್ ಝೇವಿಯರ್ ಅವರ ಸೇವೆ. ಸೊ 15 ವರ್ಷ ಇರ್ಬೇಕಾದ್ರೆ ಇವರು ಬಂದು ಏನಾಗ್ತಾರೆ, ಇವರು ಒಂದು ಅದೇ ತರ ಜೆಸ್ಯೂಟ್ ಅಲ್ಲಿ ಸೇವೆ ಮಾಡ್ಬೇಕು ಅಂದ್ಬಿಟ್ಟು ಆಸೆ ಪಡ್ತಾರೆ. ಆಗ ನಾನು ಎಲ್ಲಾರು ಸೌತ್ ಇಂಡಿಯಾಗೆ ಬಂದು ಸೇವೆ ಮಾಡ್ಬೇಕು ಅಂದ್ಬಿಟ್ಟು 1623 ಗೋವಾ ಪ್ರದೇಶಕ್ಕೆ ಬರ್ತಾರೆ. ಅಲ್ಲಿ ಬಂದಾಗ ಅಲ್ಲಿಂದ ಅವ್ರ ತಿರ್ಗಾ ಬಂದು ತಮಿಳ್ ಮಾತಾಡೋ ಜನ ಮಧುರೈ ಆ ಒಂದು ಸೈಡಿಗೆ ಬಂದು ಸೇವೆಗಳನ್ನ ಸ್ಟಾರ್ಟ್ ಮಾಡ್ತಾರೆ. ಸೊ ಅದ್ಮೇಲೆ ಅವರ ಒಂದು ಸೇವೆ ಹೇಗಿತ್ತಂದ್ರೆ, ಇಲ್ಲಿ ನಾವು ಸನ್ಯಾಸಿ ಅಂತ ಹೇಳ್ತೀವಿ ನಾವು ಇಲ್ಲಿ ಸೌತ್ ಇಂಡಿಯಾದಲ್ಲಿ. ಸೊ ಸನ್ಯಾಸಿ ತರ ಏನ್ ಮಾಡ್ತಾರೆ, ಡ್ರೆಸ್ ಮಾಡ್ಕೊಂಡು ವೆಜಿಟೇರಿಯನ್ ಊಟ ಮಾಡ್ಕೊಂಡು ಏನ್ ಮಾಡ್ತಾರೆ, ತಮಿಳ್ ಕಲ್ತ್ಕೊಂಡು ಏನ್ ಮಾಡ್ತಾರೆ, ಇವರು ಸೇವೆಗಳನ್ನ ಮಾಡ್ತಾ ಇರ್ತಾರೆ. ದೇವರ ಬಗ್ಗೆ ಅನೇಕರಿಗೆ ಹೇಳ್ಕೊಂಡು ದೇವರ ಸೇವೆಯನ್ನು ಮಾಡ್ತಾ ಇರ್ತಾರೆ. ಅದು ಆ ಒಂದು ಸಮಯದಲ್ಲಿ ಏನಾಗ್ತಾ ಇತ್ತು, ತುಂಬಾ ಕ್ಯಾಸ್ಟ್ ಪ್ರಾಬ್ಲಮ್, ಹೈ ಕ್ಯಾಸ್ಟ್ ಲೋ ಕ್ಯಾಸ್ಟ್ ಪ್ರಾಬ್ಲಮ್ ಬಂದಾಗ ಇವರು ಬಂದು ಯೇಸು ಸ್ವಾಮಿ ಬಗ್ಗೆ ತಿಳಿಸ್ತಾ ಇದ್ರು. ತುಂಬಾ ಜನ ಏನ್ ಮಾಡ್ತಾ ಇದ್ರು, ಈ ಒಂದು ಯೇಸು ಸ್ವಾಮಿ ಕಡೆ ತಿರುಗ್ತಾ ಇದ್ರು. ಏನಕ್ಕಂದ್ರೆ ಸಮಾಜದಿಂದ ಸಮಾಜ ಬಂದು ಅವ್ರಿಗೆ ಬಂದು ಒಳ್ಳೆ ಒಂದು ರೆಸ್ಪೆಕ್ಟ್ ಕೊಡ್ಲಿಲ್ಲ ಅಂದ್ಬಿಟ್ಟು ಏನ್ ಮಾಡ್ತಾರೆ, ತುಂಬಾ ಜನರು ಏನ್ ಮಾಡ್ತಾರೆ, ಯೇಸು ಸ್ವಾಮಿ ಕಡೆ ತಿರುಗ್ತಾರೆ. ಅದನ್ನ ಬಂದು ನೋಡಿದವ್ರಿಗೆ ತುಂಬಾ ಜನಕ್ಕೆ ಕೋಪ ಬರುತ್ತೆ. ಈ ತರ ಇವ್ರು ಬಂದು ಏನ್ ಮಾಡ್ತಾ ಇದಾರೆ, ಜನರನ್ನೆಲ್ಲ ಕನ್ವರ್ಟ್ ಮಾಡ್ತಾ ಇದಾರೆ ಅಂದ್ಬಿಟ್ಟು ಕೋಪ ಬರುತ್ತೆ. ಅವಾಗ ಅಲ್ಲಿರೋರು ಏನ್ ಮಾಡ್ತಾರೆ, ಅವ್ರನ್ನ ಹಿಡಿದು ಜೈಲಿಗೆ ಹಾಕೋದು, ಆಮೇಲೆ ತುಂಬಾ ಕಷ್ಟಗಳನ್ನ ಕೊಡೋದು ಎಲ್ಲ ಮಾಡ್ತಾರೆ. ಎಪ್ಪರ್ ಕ್ಯಾಸ್ಟ್ ಜನಗಳು ಹತ್ರ ಮಾಡ್ತಾರೆ. ಅವಾಗ ಆದ್ರೂ ಅವ್ರು ಏನ್ ಮಾಡ್ಲಿಲ್ಲ, ದೇವರ ಬಗ್ಗೆ ಬಡ ಮಕ್ಕಳಿಗೆ ಹಂಚೋದನ್ನ ನಿಲ್ಲಿಸ್ಲಿಲ್ಲ. ಕೊನೆಯದಾಗಿ ನೋಡಿದಾಗ ಆಯಲೂರ್ ಅನ್ನೋ ಒಂದು ಊರು ತಮಿಳ್ನಾಡಲ್ಲಿರೋ ಒಂದು ಜಾಗದಲ್ಲಿ ಅವ್ರೇನ್ ಮಾಡ್ತಾರೆ, 1993 ಅವ್ರಿಗೆ ಬಂದು ಏನಾಗುತ್ತೆ, ಒಬ್ರು ತಡಿಯತ್ವನ್ ಅಂತ ಒಂದಿಲ್ಲ ಲೋಕಲ್ ಒಂದು ಪ್ರಿನ್ಸ್ ಅಂತ ಹೇಳ್ಬೋದು, ಅಂದ್ರೆ ಒಂದು ರಾಜಕುಮಾರನು. ಆ ಒಂದು ಸಮಯದಲ್ಲಿ ಅವನಿಗೆ ದೇವರ ಬಗ್ಗೆ ಹೇಳಿ ಅವನ ಮನಸ್ಸಂತ ಹೊಂದಿದ ತಕ್ಷಣ ಅಲ್ಲಿರೋ ಒಂದು ರಾಜಗೆ ತುಂಬಾ ಕೋಪ ಬಂದ್ಬಿಡುತ್ತೆ ಇವ್ರನ್ನ ಒಂದು ಜಾಗದಲ್ಲಿ. ಸೊ ಅವ್ರು ಏನ್ ಮಾಡ್ತಾರೆ, ಇವ್ರನ್ನ ಒಂದು ಕತ್ತನ ಒಂದು ಕೊಯ್ದು ಬಿಡ್ಬೇಕು
ಅವ್ರು ಸಾಯಿಸ್ಬಿಡ್ಬೇಕು ಅಂದ್ಬಿಟ್ಟು ಏನ್ ಮಾಡ್ತಾರೆ, ಅವ್ರನ್ನ ಒಂದು ಕಮಾಂಡ್ ಕೊಟ್ಬಿಡ್ತಾರೆ. ಸೊ ಆ ಒಂದು ಸಮಯದಲ್ಲೂ ಅವಾಗ ಆ ಅವರಿಗೆ ಬಂದು ಮರಣ ಏರ್ಪಡುತ್ತೆ. ದೇವರಿಗೋಸ್ಕರ ಅವ್ರು ಏನ್ ಮಾಡ್ತಾರೆ, ಅವರ ಒಂದು ರಕ್ತವನ್ನು ಸುರಿಸಿಕೊಂಡು ನೋಡ್ತೀವಿ. ಆ ಸೊ ಇಲ್ಲಿ ನಾವು ನೋಡಿದಾಗ ಇವರ ಒಂದು ಜೀವಿತದಲ್ಲಿ ಒಂದು ಧೈರ್ಯವಾಗಿ ದೇವರಿಗೋಸ್ಕರ ಸೇವೆ ಮಾಡೋದನ್ನ ನಾವು ನೋಡ್ತೀವಿ. ಅದು ಮಾತ್ರ ಅಲ್ಲ, ಒಂದು ಅಂದ್ರೆ ಒಂದು ಕೆಳಗಿನ ಇರೋ ಒಂದು ಲೋ ಕ್ಯಾಸ್ಟ್ ಜನಗಳಿಗೆ ಏನ್ ಮಾಡ್ತಾ ಇದ್ರು, ದೇವರ ಬಗ್ಗೆ ಹಚ್ತಾ ಇದ್ರು. ಎಷ್ಟೇ ಒಂದು ಹೋರಾಟಗಳು ಬಂದ್ರು ಅವ್ರ ಸೇವೆನ ಏನ್ ಮಾಡಲಿಲ್ಲ, ಅವರು ನಿಲ್ಲಿಸಲಿಲ್ಲ. ಕೊನೆಗೆ ಯೇಸು ಸ್ವಾಮಿಗೋಸ್ಕರ ಏನ್ ಮಾಡ್ತಾರೆ, ಅವರು ಒಂದು ಪ್ರಾಣವನ್ನೇ ತ್ಯಾಗ ಮಾಡ್ತಾರೆ. ಸೊ ಈ ಒಂದು ಮನುಷ್ಯನ ಒಂದು ಜೀವಿತದಿಂದ ನಾವೇನ್ ಕಲಿಬಹುದು? ಫಸ್ಟ್ ನಾವು ನೋಡಿದಾಗ ಇವರ ಒಂದು ಜೀವಿತದಲ್ಲಿ ಏನ್ ಮಾಡಿದ್ರು, ಯೇಸು ಸ್ವಾಮಿಗೋಸ್ಕರ ತನ್ನ ಶಿಲುಬೆ ಎತ್ಕೊಂಡು ಏನ್ ಮಾಡ್ತಾರೆ, ಅನುದಿನವೂ ಅವ್ರು ಹೋಗೋದನ್ನ ನೋಡ್ತಾರೆ. ಅವರ ಒಂದು ಏನೇ ಒಂದು ಕಷ್ಟಗಳು ಬಂದ್ರು, ಏನೇ ಒಂದು ಅವರ ವಿಶ್ವಾಸಕ್ಕೆ ಎದುರಾಗಿ ಎಷ್ಟೇ ಕಷ್ಟಗಳು ಬಂದ್ರು ಅವ್ರು ಏನ್ ಮಾಡ್ತಾ ಇದ್ರು, ಸೋತು ಹೋಗ್ಲಿಲ್ಲ ಅವ್ರ ಲೈಫಲ್ಲಿ. ದೇವ್ರು ನನ್ನ ಜೊತೆ ಇದ್ದಾರೆ, ನಾನೇನ್ ಮಾಡ್ತೀನಿ, ಅವ್ರ ಜೊತೆ ನಡ್ಕೊಂಡು ಹೋಗ್ತೀನಿ ಬಟ್ ಏನ್ ಮಾಡ್ತಾ ಇದ್ರು, ಹೋಗ್ತಾ ಇದ್ರು. ಇದು ಈ ಸ್ವಾಮಿ ಬಂದು ಅವ್ರ ಶಿಷ್ಯರನ್ನ ಕರೆದಾಗ ಅವ್ರಿಗೆ ಶಿಷ್ಯರಿಗೆ ಕರೆಕ್ಟಾಗಿ ಹೇಳಿದ್ರು, ನನ್ನ ಹಿಂದೆ ಬಂದಾಗ ಅನೇಕ ಕಷ್ಟಗಳು ಬರುತ್ತೆ ನಿನಗೆ ಲೈಫಲ್ಲಿ, ನಿನ್ ಲೈಫಲ್ಲಿ ಆದ್ರೂ ನಿನ್ನೆ ಬಂದು ನನ್ನ ಹಿಂದೆ ಬಂದಾಗ ನಿನಗೆ ಒಂದು ನಿತ್ಯವಾದ ಒಂದು ಮನೆಯನ್ನು ನಾನು ಏನ್ ಮಾಡ್ತೀನಿ, ನಿಗೋಸ್ಕರ ನಾನು ರೆಡಿ ಮಾಡಿಟ್ಟಿರ್ತೀನಿ ಅಂತ ಹೇಳಿದ್ರು. ಸೊ ಅದರಿಂದ ನಮ್ಮ ಒಂದು ಈ ಸ್ವಾಮಿನ ಫಾಲೋ ಮಾಡೋದು ಈಸಿ ಇಲ್ಲ. ಈ ಸ್ವಾಮಿನ ಫಾಲೋ ಮಾಡಿದಾಗ ತುಂಬಾ ಕಷ್ಟಗಳು ಬರುತ್ತೆ. ಅದಕ್ಕೆ ಈ ಸ್ವಾಮಿನಲ್ಲಿ ಕೂತ್ಕೊಂಡು ನಿನ್ನ ಒಂದು ನಿನ್ ಕೊನೆಯ ತನಕ ನನ್ನ ಹಿಂದೆ ಬರಕ್ಕಾಗತ್ತ ಅಂದ್ಬಿಟ್ಟು ನೀನ್ ಏನ್ ಮಾಡೋ, ಕೂತ್ಕೊಂಡು ಯೋಚನೆ ಮಾಡೋ, ಆಮೇಲೆ ನೀನ್ ಡಿಸೈಡ್ ಮಾಡೋದು ಈ ಸ್ವಾಮಿ. ಸೊ ಶಿಷ್ಯತ್ವನ ಬಂದು ದೇವ್ರ ಶಿಷ್ಯರಾಗಿರ್ಬೇಕಂದ್ರೆ ಅದು ಕಠಿಣವಾದ ಒಂದು ಕೆಲಸ. ಆದ್ರೆ ಈ ಸ್ವಾಮಿ ನಮ್ಮ ಜೊತೆ ಯಾವಾಗ್ಲೂ ಇರ್ತಾನೆ, ಸರಿನಾ? ಸೊ ಫಸ್ಟ್ ಅವ್ರು ಬಂದು ಜಾನ್ ಬ್ರಿಟೋ ಅವರ ಲೈಫಲ್ಲೂ ಯೇಸು ಸ್ವಾಮಿನ ಅವ್ರು ಅಂಗೀಕಾರ ಮಾಡಿದ್ಮೇಲೆ ನನಗೆ ಬಂದು ಯಾವಾಗ್ಲೂ ಯೇಸು ಸ್ವಾಮಿ ಜೊತೆ ಇದಾನೆ ಅನ್ನೋ ಒಂದು ನಂಬಿಕೆಯಿಂದ ಅವ್ರು ಏನ್ ಮಾಡ್ತಾ ಇದ್ರು, ನಡೀತಾ ಇದ್ರು. ಸೊ ಎರಡನೇದಾಗಿ ನಾವು ಏನ್ ನೋಡ್ತೀವಿ ಅಂದ್ರೆ, ಫಿಲಿಪಿಯರ್ 1ನೇ ಅಧ್ಯಾಯದಲ್ಲಿ 29-30 ಓದ್ತೀರಾ ಬ್ರದರ್? ಒಂದು ವಚನ, ಫಿಲಿಪಿಯರು 1ನೇ ಅಧ್ಯಾಯ 29-30. ಫಿಲಿಪಿಯರ್ 1ನೇ ಅಧ್ಯಾಯ 29-30. ಒಂದು ಸಹ 1ನೇ ಅಧ್ಯಾಯ 29-30. ಹೇಗೆಂದರೆ ಕ್ರಿಸ್ತನ ಮೇಲೆ ನಂಬಿಕೆ ಇಡುವುದು, ಆತನಿಗೋಸ್ಕರ ಬಾಧೆಯನ್ನು ಅನುಭವಿಸುವುದು ನಿಮಗೆ ಅನುಗ್ರಹವಾಗಿ ದೊರೆಯಿತು. ಹೀಗೆ ನೀವು ನನ್ನಲ್ಲಿ ಕಂಡಂತ ಮತ್ತು ಈಗ ನನ್ನಲ್ಲಿರುವುದಾಗಿ ಕೇಳುವಂತ ಅದೇ ಹೋರಾಟವು ನಿಮಗುಂಟು. ಸೊ ಇಲ್ಲಿ ನಮಗೆ ಒಂದು ಕ್ರಿಸ್ತನಲ್ಲಿ ನಮಗೆ ಒಂದು ಸಮಾಧಾನ, ಸಂತೋಷ, ಪಾಪದ ಒಂದು ಕ್ಷಮಾಪಣೆ ಎಲ್ಲ ಸಿಗುತ್ತೆ. ಇಲ್ಲಿ ಏನ್ ಬರೆದಿದೆ ಅಂದ್ರೆ, ಈ ಒಂದು ವಚನದಲ್ಲಿ ನಮಗೆ ಒಂದು ಸಂಕಷ್ಟಗಳು, ನಷ್ಟಗಳು, ಕಷ್ಟಗಳು ಏನಾಗುತ್ತೆ, ಕ್ರಿಸ್ತನಿಂದ ನಮಗೆ ಬರುತ್ತೆ. ಅದನ್ನು ನಾವು ಭಾಗ್ಯವಾಗಿ ತಗೊಬೇಕು ಅಂತ ಪೌಲ್ ಏನ್ ಮಾಡ್ತಾರೆ, ಫಿಲಿಪಿಯರಿಗೆ ಹೇಳ್ತಾರೆ. ಸೊ ನಾವು ತುಂಬಾ ಸರಿ ನಾವು ಒಂದು ದೇವರ ಮುಖಾಂತರ ಬರೋ ಒಂದು, ಇಲ್ಲ ದೇವರನ್ನ ನಂಬಿದಾಗ, ಅವ್ರ ಸೇವೆ ಮಾಡಿದಾಗ ಬರೋ ಕಷ್ಟಗಳನ್ನ ನಾವು ಒಂದು ಏನಕ್ಕೆ ಅಂತ ಅನ್ಕೊಂತೀವಿ. ಬಟ್ ಇದು ನಮಗೆ ದೇವರು ಏನ್ ಮಾಡ್ತಾರೆ, ಒಂದು ಗ್ರಾಂಟ್ ಮಾಡಿದ್ದಾರೆ ನಮಗೆ. ಸಫರಿಂಗ್ ಇಸ್ ಪಾರ್ಟ್ ಆಫ್ ದ ಪ್ಯಾಕೇಜ್ ಅಂತ ಹೇಳ್ತೀವಿ. ಇವಾಗ ಈ ಎಲ್ಲ ಒಂದು ಕಷ್ಟಗಳು ಈ ಸ್ವಾಮಿಗೋಸ್ಕರ ನಾವು ನಿಂತಾಗ ಬರೋ ಒಂದು ಕಷ್ಟಗಳು, ಸಂಕಟಗಳು, ಅದರಿಂದ ನಾವು ಅದು ನಮ್ಮ ಭಾಗ್ಯ, ದೇವರು ನಮಗೆ ಒಂದು ಕೊಡೋ ಒಂದು ಭಾಗ್ಯ ನಾವು, ಸರಿನಾ? ಸೊ ಹೇಗೆ ಬಂದು ಒಂದು ಒಳ್ಳೆ ಒಂದು ಆರ್ಮಿ ಪರ್ಸನ್ ಬಂದು ಅವ್ರ ದೇಶಕ್ಕೋಸ್ಕರ ಅವನು ಹೋರಾಡಿದಾಗ ಆ ಒಂದು ದೇಶ ಏನ್ ಮಾಡುತ್ತೆ, ಅವನನ್ನ ತುಂಬಾ ಒಂದು ಹೆಮ್ಮೆಯಾಗಿ ಮಾತಾಡುತ್ತೆ ಅಲ್ವಾ? ಸೊ ಅದೇ ತರ ನಾವು ಯೇಸು ಕ್ರಿಸ್ತನ ಮಕ್ಕಳಾಗಿದ್ದಾಗ, ಯೇಸು ಕ್ರಿಸ್ತನಿಗೋಸ್ಕರ ಕಷ್ಟಗಳನ್ನ ಅನುಭವಿಸಿದಾಗ ಪರಲೋಕ ರಾಜ್ಯ ಏನ್ ಮಾಡುತ್ತೆ, ನಮಗೋಸ್ಕರ ತುಂಬಾ ಒಂದು ಮರ್ಯಾದೆಯನ್ನ ಕೊಡುತ್ತೆ. ಅದು ಮಾತ್ರ ಇಲ್ಲ, ನಮಗೋಸ್ಕರ ದೇವ್ರು ಏನ್ ಮಾಡ್ತಾರೆ, ಒಂದು ಒಳ್ಳೆ ರಿವಾರ್ಡ್ ಅನ್ನು ದೇವ್ರು ನಮಗೆ ಕೊಡ್ತಾರೆ. ಸೊ ನಾವು ಯೇಸು ಸ್ವಾಮಿಗೋಸ್ಕರ ನಾವು ಕಷ್ಟಪಡೋದನ್ನ ಸಂತೋಷವಾಗಿ ನಾವು ಏನ್ ಮಾಡ್ಬೇಕು, ಅದನ್ನ ಸ್ವೀಕಾರ ಮಾಡ್ಕೊಬೇಕು. ಎರಡನೇದಾಗಿ. ಮೂರನೇದಾಗಿ ನಾವು ಕೊನೆಯದಾಗಿ ನೋಡಿದಾಗ
2 ತಿಮೋಥೆ 4ನೇ ವಚನ, 4ನೇ ಅಧ್ಯಾಯ 17, 18 ಓದಿ ಬ್ರದರ್. ಓಕೆ ಸರ್. 2 ತಿಮೋಥೆ 4:17. 17 18. ಆಮೇಲೆ ಕರ್ತನು ನನ್ನ ಬಳಿಯಲ್ಲಿ ನಿಂತು ನನ್ನನ್ನು ಬಲಪಡಿಸಿ ನನ್ನ ಮೂಲಕ ಸುವಾರ್ತೆಯು ಸಂಪೂರ್ಣವಾಗಿ ಸಾರಲ್ಪಡುವಂತೆಯೂ ಅನ್ಯ ಜನರೆಲ್ಲರೂ ಅದನ್ನು ಕೇಳುವಂತೆಯೂ ಮಾಡಿದನು. ಇದಲ್ಲದೆ ಆತನು ನನ್ನನ್ನು ಸಿಂಹದ ಬಾಯೊಳಗಿಂದ ತಪ್ಪಿಸಿದನು. ನಾನು ಯಾವ ದುಷ್ಕೃತ್ಯವನ್ನು ಮಾಡದಂತೆ ಕರ್ತನು ನನ್ನನ್ನು ಕಾಪಾಡಿ ತನ್ನ ಬಳಿಗೆ ಪರಲೋಕ ರಾಜ್ಯಕ್ಕೆ ಸೇರಿಸುವನು. ಯುಗ ಯುಗಾಂತರಗಳಲ್ಲಿಯೂ ಆತನಿಗೆ ಸ್ತೋತ್ರ. ಆಮೇಲೆ. ಸೊ ಇಲ್ಲಿ ಇದು ಪೌಲ್ ಬಂದು ಕೊನೆಯದಾಗಿ ಬರೆಯೋ ಒಂದು ಲೆಟರ್ ಆಗಿದೆ. ತಿಮೋಥಿಗೆ ಬರೀತಾಗ ಅವ್ರು ಹೇಳ್ತಾ ಇದಾರೆ, ನೋಡಪ್ಪ, ನನಗೆ ಕೊನೆಯದಾಗಿ ನೀರೋ ಅನ್ನೋ ಒಂದು ಕಠೋರವಾದ ಒಂದು ರಾಜನ ಹತ್ರ ನನ್ನ ಒಂದು ಕೇಸ್ ಇತ್ತು. ಆ ಒಂದು ಕೇಸ್ ನಡಿಬೇಕಾದ್ರೂ ಎಲ್ಲಾರು ಬಿಟ್ಬಿಟ್ಟು ಓಡೋಗ್ಬಿಟ್ರು. ನಾನು ಒಬ್ಬನೇ ಆಗ್ಬಿಟ್ಟಿದ್ದೆ. ಆ ಒಂದು ಸಮಯದಲ್ಲೂ ದೇವ್ರು ಏನ್ ಮಾಡಿದ್ರು, ನನ್ನ ಕೈ ಬಿಟ್ಟಿಲ್ಲ, ನನ್ನ ಜೊತೆ ಇದ್ದು ನನ್ನ ಬಲಪಡಿಸಿದ್ರು. ಅವಾಗ ನಾನು ಎಲ್ಲಾರ್ಗು ಏನ್ ಮಾಡ್ಬಾಯ್ತು, ನನಗೆಲ್ಲ ಸುವಾರ್ತೆಯನ್ನು ಸಾರೋಕೆ ಒಂದು ಚಾನ್ಸ್ ಸಿಕ್ತು ನನಗೆ ಅಂತ. ಕೊನೆಗಾಗಿ ಏನ್ ಹೇಳ್ತಾರೆ, ನಾನು ಒಂದು ಸಿಂಹದ ಬಾಯಿಂದ ದೇವ್ರು ನನ್ನ ತಪ್ಪಿಸಿದ್ರು ಅಂತ ಹೇಳ್ತಾರೆ. ಸೊ ಅವ್ರ ಜೀವಿತದಲ್ಲಿ ಈ ಒಂದು ಕೊನೆಯ ಗಲಿಗೆ ಬಂದಾಗ್ಲೂ ದೇವ್ರು ಏನ್ ಮಾಡಿದ್ರು, ನನ್ನನ್ನ ಕಾದು ಕಾಪಾಡಿದ್ರು, ಸಿಂಹದ ಬಾಯಿಗಳಿಂದ ಏನ್ ಮಾಡಿದ್ರು, ತಪ್ಪಿಸಿದ್ರು ಅಂತ ಹೇಳ್ತಾರೆ. ಇದು ಪಾಸ್ಟ್. ಸೊ ಒಂದು ಪಾಸ್ಟ್ ಅಲ್ಲಿ ದೇವ್ರು ನನಗೆ ಏನ್ ಮಾಡಿದ್ರು, ಸಹಾಯ ಮಾಡಿದ್ರು. ಇವಾಗ ಏನ್ ಮಾಡ್ತಾರೆ, ದೇವ್ರು ನನ್ನನ್ನ ಎಲ್ಲಾ ಮನುಷ್ಯರ ಕೇಳಿಂದ ಏನ್ ಮಾಡ್ತಾರೆ, ನನ್ನ ಕಾಪಾಡ್ತಾರೆ ಪ್ರೆಸೆಂಟ್. ಸೊ ಒಂದು ನಂಬಿಕೆ ಪೌಲಿಗೆ ಹೆಂಗಿತ್ತಂದ್ರೆ, ದೇವರ ಚಿತ್ತವಿಲ್ಲದೆ ನನ್ನ ಯಾರು ಏನು ಮಾಡಕ್ಕಾಗಲ್ಲ, ದೇವ್ರ ಸಿಂಹದ ಬಾಯಿಗಳಿಂದ ನನ್ನ ಬಿಡಿಸ್ತಾನೆ. ಇವಾಗ್ಲೂ ನನ್ನ ಏನ್ ಮಾಡ್ತಾನೆ ದೇವ್ರು, ಒಂದು ಕೇಳಿನಿಂದ ಬಿಡಿಸ್ತಾನೆ. ಆಮೇಲೆ ಏನ್ ಹೇಳ್ತಾರೆ, ಫ್ಯೂಚರ್ ಅಲ್ಲಿ ಏನ್ ಮಾಡ್ತಾರೆ, ನನ್ನ ದೇವ್ರು ಏನ್ ಮಾಡ್ತಾರೆ, ಅವರ ಒಂದು ದೇವರ ರಾಜ್ಯಕ್ಕೆ, ಪರಲೋಕ ರಾಜ್ಯಕ್ಕೆ ನನ್ನ ಏನ್ ಮಾಡ್ತಾರೆ, ದೇವರು ನನ್ನ ಕರ್ಕೊಂಡು ಸೇಫ್ ಆಗಿ ಕರ್ಕೊಂಡು ಹೋಗ್ತಾರೆ. ಸೊ ಒಂದು ಪ್ರೊಟೆಕ್ಷನ್ ಅವ್ರ ದೇವರ ಮೇಲೆ, ದೇವರು ನಮ್ಮನ್ನ ಬಂದು ಕಾದು ಕಾಪಾಡ್ತಾನೆ ಒಂದು ನಂಬಿಕೆ ಪೌಲಿಗೆ ಜೀವಿತದಲ್ಲಿ ಇತ್ತು. ಅವ್ರಿಗೆ ಎಷ್ಟೋ ಕಷ್ಟಗಳು ಬಂತು, ಎಷ್ಟೋ ಹೋರಾಟಗಳು ಬಂತು ಅವ್ರ ಲೈಫಲ್ಲಿ. ಬಟ್ ಅವ್ರಿಗೆ ಇದ್ದಿದ್ದ ನಂಬಿಕೆ ಏನಂದ್ರೆ, ದೇವರು ನನ್ನ ಕಾಪಾಡ್ತಾನೆ, ನನ್ನ ಸೇಫ್ ಆಗಿ ಏನ್ ಮಾಡ್ತಾನೆ, ಪರಲೋಕ ರಾಜ್ಯಕ್ಕೆ ತಗೊಂಡಾಗಿ ಸೇರಿಸ್ತಾನೆ. ಸೊ ಈ ಒಂದು ನಿತ್ಯದ ನಮಗೆ ಒಂದು ಪರಲೋಕ ರಾಜ್ಯವು ದೇವರು ನಮಗೆ ಕೊಟ್ಟಿರೋದ್ರಿಂದ, ಈ ಲೋಕದಲ್ಲಿ ಬರುವ ಕಷ್ಟಗಳು, ಸಂಕಟಗಳು, ಇಲ್ಲಾಂದ್ರೆ ಯೇಸು ಸ್ವಾಮಿಗೆ ಹೆಸರಿಗೋಸ್ಕರ ವಿರೋಧ ಮಾಡೋ ಒಂದು ಜನರ ಬಗ್ಗೆ ನಾವ್ ಏನ್ ಮಾಡ್ಬಾರ್ದು, ತುಂಬಾ ಚಿಂತೆ ಮಾಡೋದು ಅವಶ್ಯಕತೆ ಇಲ್ಲ. ದೇವ್ರ ಚಿತ್ತ ಇಲ್ಲದೆ ನಮ್ಮನ್ನ ಏನು ಮಾಡಕ್ಕಾಗಲ್ಲ, ದೇವ್ರ ಸೇವಕರನ್ನ. ಸೊ ನಾವು ಹಂಗೆ ಅದಕ್ಕೂ ದೇವರಿಗೋಸ್ಕರ ನಾವು ಮರಣನೇ ಹೊಂದಬೇಕು ಅನ್ನೋ ಒಂದು ಸಿಚುಯೇಷನ್ ಬಂದಾಗ್ಲೂ ಸೇಫ್ ಆಗಿ ದೇವ್ರು ಏನ್ ಮಾಡ್ತಾರೆ, ಪರಲೋಕ ರಾಜ್ಯಕ್ಕೆ ನಮ್ಮನ್ನ ಕರ್ಕೊಂಡು ಸರಿನಾ. ಸೊ ಇದರಿಂದ ಈ ಒಂದು ಜಾನ್ ಡಿ ಬ್ರೀಟೋ ಅವರ ಲೈಫ್ ಇಂದ ನಾವ್ ಏನ್ ಕಲಿತೀವಿ ಅಂದ್ರೆ, ಒಂದು ಧೈರ್ಯವಾಗಿ ಅವ್ರು ಮಾಡೋ ಸೇವೆಗಳನ್ನ ಅವ್ರು ಏನ್ ಮಾಡ್ತಾ ಇದ್ರು. ಅವಾಗ ದೇವ್ರು ಏನ್ ಮಾಡಿದ್ರು, ಅವರಿಗೆ ಕಾದು ಕಾಪಾಡಿದ್ರು. ಕೊನೆಯ ಒಂದು ಗಲಿಗೆಯಲ್ಲಿ ದೇವ್ರು ಏನ್ ಮಾಡಿದ್ರು, ಅವ್ರನ್ನ ಪರಲೋಕ ರಾಜ್ಯಕ್ಕೆ ತಗೊಂಡ್ರು. ಸೊ ಈ ಒಂದು ವಿಷಯಗಳನ್ನ, 3 ವಿಷಯಗಳನ್ನ ಮನಸ್ಸಲ್ಲಿ ನಾವು ಇಟ್ಕೊಳ್ಳೋಣ. ಈ ಸ್ವಾಮಿಗೆ ನಾವು ಹಿಂದೆ ಹೋಗೋದು ಒಂದು ಈಸಿ ಅಲ್ಲ, ಅದು ಒಂದು ಕಠಿಣವಾದ ಒಂದು ದಾರಿ. ಬಟ್ ನಾವು ಅದ್ರಲ್ಲಿ ಹೋದಾಗ ನಮ್ಗೆ ದೇವರು ನಿತ್ಯ ಜೀವವನ್ನು ಕೊಡ್ತಾರೆ. 2ನೇದಾಗಿ, ನಾವು ಒಳ್ಳೆ ವಿಷಯಗಳು ಮಾತ್ರ ಅಲ್ಲ, ದೇವರಿಗೋಸ್ಕರ ಕಷ್ಟ ಪಡೋದು ನಮ್ಮೊಂದು ಭಾಗ್ಯ ಅಂತ ಪೌಲ್ ಬಂದು ಫಿಲಿಪಿಯರಿಗೆ ಹೇಳಿದಂತೆ, ನಾವು ಆ ಒಂದು ಕಷ್ಟವನ್ನು, ಯೇಸುವಿನಲ್ಲಿ ಬರುವ ಕಷ್ಟಗಳನ್ನು ನಾವು ಸಂತೋಷವಾಗಿ ತಗೊಬೇಕು. 3ನೇದಾಗಿ, ದೇವರು ನಮ್ಮನ್ನ ಏನ್ ಮಾಡ್ತಾರೆ, ಕೊನೆಯ ತನಕ ಪ್ರೊಟೆಕ್ಟ್ ಮಾಡ್ತಾರೆ. ಮೊದಲೇ ಮಾಡಿದ್ದಾರೆ, ಇವಾಗೂ ಮಾಡ್ತಾ ಇದ್ದಾರೆ, ಫ್ಯೂಚರ್ಲಿ ನಮ್ಮನ್ನ ಸೇಫ್ ಆಗಿ ಪರಲೋಕ ರಾಜ್ಯ ಕರ್ಕೊಳ್ತಾರೆ. ಪ್ರಾರ್ಥನೆ ಮಾಡಿ. ನಮ್ಮ ಪ್ರೀತಿಯುಳ್ಳ ತಂದೆಯೇ, ಒಂದು ಬೆಳಗಿನ ಜಾವದಲ್ಲೂ ನಿನ್ನ ಮಕ್ಕಳಾಗಿ ನಾವು ಬಂದು ನಿನ್ನ ಒಂದು ಮಗನ ಬಗ್ಗೆ ಸ್ವಲ್ಪ ಹೊತ್ತು ಧ್ಯಾನ ಮಾಡಲು ಕೊಟ್ಟ ಕೃಪೆಗಾಗಿ ಸ್ತೋತ್ರ. ಒಂದು ಸಮಯದಲ್ಲೂ ನಮ್ಮ ಒಂದು ಜೀವಿತದಲ್ಲಿ ನಾವು ಒಂದು ನಿಮಗೋಸ್ಕರ ಒಂದು ಒಳ್ಳೆ ಒಂದು ಓಟವನ್ನು ಓಡಲು ಕೃಪೆಯನ್ನು ಕೊಡು ತಂದೆ. ನಾವು ಬರೋ ಒಂದು ಹೋರಾಟಗಳಲ್ಲಿ ಸಂತೋಷವಾಗಿ ನಿಮಗೋಸ್ಕರ ಅದನ್ನು ಸ್ವೀಕರಿಸಲು, ಅದು ಮಾತ್ರ ಅಲ್ಲ ತಂದೆ, ನೀನು ನಮ್ಮನ್ನು ಕಾಪಾಡ್ತಾ ಇದೆಯಾ, ಕೊನೆ ತನಕ ಪರಲೋಕ ರಾಜ್ಯಕ್ಕೆ ಸೇಫ್ ಆಗಿ ನಮ್ಮನ್ನು ಕರ್ಕೊಂಡು ಹೋಗ್ತೀಯಾ ಅನ್ನೋ ಒಂದು ನಂಬಿಕೆಯಲ್ಲಿ ನಾವು ತಂದೆ ನಡೆಯುವಂತೆ ನಮಗೆ ಕೃಪೆ ಕೊಡು. ಭಯದಲ್ಲಿ ಇರುವವರಿಗೆ ಧೈರ್ಯವನ್ನು ಕೊಡು ತಂದೆ. ನಿನ್ನ ಒಂದು ಪರಿಶುದ್ಧಾತ್ಮದಿಂದ ತುಂಬಿಸಿ ನಮ್ಮನ್ನು ನಡೆಸು. ಈ ಒಂದು ಮೀಟಿಂಗ್ ಅಲ್ಲಿ ಒಬ್ಬರನ್ನ ಆಶೀರ್ವದಿಸು, ಅವ್ರು ಮಾಡೋ ಸೇವೆಗಳನ್ನ ಆಶೀರ್ವದಿಸು, ಅವ್ರ ಕುಟುಂಬಗಳನ್ನ ಆಶೀರ್ವದಿಸು. ಯೇಸು ಕೃಷ್ಣ ನಾಮದಲ್ಲಿ ಕೇಳ್ತೀನಿ ಪ್ರೀತಿಯುಳ್ಳ ತಂದೆ, ಆಮೆನ್.